ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಪ್ಪಿದಂತ ಮತ್ತೊಂದು ಮಹಾ ದುರಂತ, ನೂರಾರು ಜೀವಗಳು ಸೇಫ್ ಆಗಿವೆ. ಏಕಾಏಕಿ ವೇಗದ ನಿಯಂತ್ರಣ ಕಳೆದುಕೊಂಡಂತಹ ಫ್ಲೈಟ್ ಇಂದ ನೂರಾರು ಜೀವಗಳು ಸೇಫ್ ಆಗಿವೆ ಅನ್ನೋದೇ ಇಲ್ಲಿ ಅದೃಷ್ಟಕರ ಸಂಗತಿ. 4 ಗಂಟೆ ಆಗಸದಲ್ಲೇ ಜೀವ ಕೈಯಲ್ಲಿ ಹಿಡಿದು ಕೂತಂತ ಪ್ರಯಾಣಿಕರು ಫ್ಲೈಟ್ ನಿಯಂತ್ರಣವನ್ನ ಕಳ್ಕೊಂಡಿದೆ. ಆ ಸಂದರ್ಭದಲ್ಲಿ 4 ಗಂಟೆಗಳ ಕಾಲ ಆಗಸದಲ್ಲೇ ಜೀವ ಕೈಯಲ್ಲಿ ಹಿಡಿದು ಕೂತಿದ್ರು ಪ್ರಯಾಣಿಕರು. ಅಂದ್ರೆ ಫ್ಲೈಟ್ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಹರಸಾಹಸ ಪಟ್ಟಿರುವಂತಹ ಪೈಲಟ್. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಫ್ಲೈಟ್ 4 ಗಂಟೆ ತಡವಾಗಿ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ಫ್ಲೈಟ್ನಲ್ಲಿ ಅವಘಡ ಸಂಭವಿಸಿದೆ. ಫ್ಲೈ 91 ಏರ್ಲೈನ್ಸ್ IC 3401 ನಲ್ಲಿ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ನಿನ್ನೆ ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಈ ವಿಮಾನ. ಆದರೆ ಹುಬ್ಬಳ್ಳಿ ಸಮೀಪಿಸ್ತಾ ಇದ್ದಂತೆ ಏಕಾಏಕಿ ತಾಂತ್ರಿಕ ದೋಷ ಎದುರಾಗಿದೆ. 4 ಗಂಟೆ ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗದಲ್ಲಿ ಅಂದ್ರೆ ಆಕಾಶದಲ್ಲೇ ಸುತ್ತಾಡಿದೆ. ಕೊನೆಗೆ ಸಂಜೆ 7:30ಕ್ಕೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡಿಂಗ್ ಆಗಿರೋದು. What happened, madam? This is not the first time we are flying, but this is a very bad experience with us. Or else we can go to Belgaum at least. You speak in the mic. Tell him to go to at least Belgaum. Oh my God! Oh my God! Oh shit! Oh my God! Oh my God! Oh shit! रो मत कुछ नहीं होता, रुको. सबको ಎಲ್ಲರಿಗೂ ಆಗೋದು ಬಂದ ಆಗೋದಲ್ಲ. ಯಾಕೆ? What happened, madam? This is not the first time we are flying, but this is a very bad experience with us. Or else we can go to Belgaum at least. You speak in the mic. Tell him to go to at least Belgaum. रो मत कुछ नहीं होता, रुको. सबको